ಎಲ್ಲರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಿಂದ NTPC ಮತ್ತು ಗ್ರೂಪ್ ಡಿ ಪರೀಕ್ಷೆಗಳ ಸಾಮಾನ್ಯ ಜ್ಞಾನದ ಸ್ಟ್ಯಾಟಿಕ್ ಜಿಕೆ ಮತ್ತು ಕರೆಂಟ್ ಅಫೇರ್ಸ್ಗಳನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸ್ಟ್ಯಾಟಿಕ್ ಜಿಕೆ ಕರೆಂಟ್ ಅಫೇರ್ಸ್ನ ಎರಡು ಇನ್ಕ್ಲೂಡ್ ಮಾಡಿ ಈ ಒಂದು ವಿಡಿಯೋಗಳಲ್ಲಿ ನಿಮಗೆ ಸಣ್ಣ ಪುಟ್ಟ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಅಂದರೆ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ಗಳ ಮೇಲೆ ಪ್ರತಿದಿನ ಒಂದೊಂದು ಮಿನಿ ವಿಡಿಯೋ ಥರ ಸಣ್ಣ ಫಾರ್ಮ್ಯಾಟಲ್ಲಿ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಬೋದು ಅಥವಾ ನಮ್ಮ ಟೆಲಿಗ್ರಾಮಲ್ಲಿ ನೀವು ಇದನ್ನು ನೋಟ್ಸ್ಗಳನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿರಿ. ಹಾಗೆ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನಾವಿವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಟಾಪಿಕ್ಕು ಕರೆಂಟ್ ಅಫೇರ್ಸು ಸ್ಟ್ಯಾಟಿಕ್ ಜಿಕೆಯ ಕಂಬೈನ್ ಟಾಪಿಕ್ ಆಗಿರುವಂಥ ಅವಾರ್ಡ್ಸ್ ಆ್ಯಂಡ್ ಹಾನರ್ಸು. ಅದರಲ್ಲಿ ಪದ್ಮ ಪ್ರಶಸ್ತಿಗಳೇನಿವೆ, ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು, ಅವು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಹಾಗಾಗಿ ಆ ಪ್ರಶಸ್ತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳ್ಕೊತಾ ಹೋಗೋಣ. ನೋಡಿ, 2025ರ ಪದ್ಮ ಪ್ರಶಸ್ತಿಗಳು ಅಂತ ಹೇಳಿದಾಗ ನಾನಿಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲ್ಲ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ಸ್ನ ನಿಮಗೆ ಮೊದಲೇ ಹೇಳ್ಬಿಡ್ತೀನಿ. ನೀವು ಮೊದಲು ಏನು ಇದರ ಬ್ರೀಫಿಂಗನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ದೇಶದಲ್ಲಿ 4 ಅತ್ಯುನ್ನತ ನಾಗರಿಕ ಗೌರವಗಳಿದೆ. ಆ ದೇಶದ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ, ಪ್ರಜಾಪ್ರಭುತ್ವ ಭಾರತದಲ್ಲಿ ನಾಗರಿಕ ಗೌರವ ಪ್ರಶಸ್ತಿಗಳು ಅಂತ 4 ಇವೆ. ಭಾರತ ರತ್ನ ಅದರಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಹಾಗೂ ಪದ್ಮಶ್ರೀ ಅಂತ 4 ವಿಭಾಗಗಳಲ್ಲಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಸೊ ಡೀಟೇಲ್ಸ್ನ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನೋಟ್ ಮಾಡ್ಕೋತಾ ಹೋಗಿ. ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ 4 ದೇಶದ ಅತ್ಯುನ್ನತ ನಾಗರಿಕ ಗೌರವಗಳು. 2025ರ ವಿಷಯವನ್ನು ನಾವು ಚರ್ಚೆ ಮಾಡೋದಕ್ಕೂ ಮುಂಚೆ ಯಾವ ವರ್ಷದಿಂದ ಈ ಪ್ರಶಸ್ತಿಗಳನ್ನ ಕೊಡ್ತಿದ್ದಾರೆ ಅಂತ ಒಂದ್ಸಲ ನೋಡ್ಕೋಬೇಕು. ರೀಸೆಂಟಾಗಿ ಯಾವಾಗ ಕೊಟ್ಟಿದ್ರು, ಯಾರು ಕೊಟ್ಟಿದ್ರು ಅನ್ನೋ ಮಾಹಿತಿಗಳನ್ನು ನೀವು ನೋಡ್ಕೋಬೇಕಾಗತ್ತೆ. ನೋಡಿ, ಭಾರತ ರತ್ನವನ್ನು 2025ರಲ್ಲಿ ಯಾರಿಗೂ ಕೂಡ ಪ್ರಕಟ ಮಾಡಿರೋದಿಲ್ಲ. ಅದರ ಹಿಂದೆ 2019ರಲ್ಲಿ ಕೊಟ್ಟಿದ್ರು. ಮೊಟ್ಟ ಮೊದಲನೇದಾಗಿ ದೇಶದ ಅತ್ಯುನ್ನತ ನಾಗರಿಕ ಗೌರವ ಅಂತ ನಾವು ಏನಾದ್ರು ಕನ್ಸಿಡರ್ ಮಾಡಿದ್ರೆ ಅದನ್ನು ಭಾರತ ರತ್ನ ಅಂತ ಹೇಳ್ತೀವಿ. 1954ನೇ ಇಸ್ವಿಯಂದು ಭಾರತ ರತ್ನವನ್ನು ಪ್ರಾರಂಭ ಮಾಡಿದ್ರು ಕೊಡೋದಕ್ಕೆ ಭಾರತ ಸರ್ಕಾರ. ಸೂರ್ಯನ ಚಿತ್ರ ಮತ್ತು ಅರಳಿ ಎಲೆಯ ಚಿತ್ರದ ಎಲೆಯ ಮೇಲೆ ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಅಂತ ಬರೆದಿರುತ್ತೆ. ಓಕೆ, ಹಿಂದಿ ಭಾಷೆಯಲ್ಲಿ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಸರ್ ಸಿ ವಿ ರಾಮನ್ ಅವರು ಮತ್ತು ರಾಜಗೋಪಾಲ್ಚಾರಿ ಅವರಿಗೆ 1954ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು. ಇನ್ನು 2019ರಲ್ಲಿ ಪ್ರಣಬ್ ಮುಖರ್ಜಿ ಅವರು, ಭೂಪೇನ್ ಹಜಾರಿಕಾ, ನಾನಾಜಿ ದೇಶ್ಮುಖ್ ಅವರಿಗೆ ರೀಸೆಂಟಾಗಿ ಭಾರತ ರತ್ನ ಪ್ರಶಸ್ತಿಗಳನ್ನು ಕೊಟ್ಟಿರ್ತಾರೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮರಣೋತ್ತರವಾಗೂ ಕೊಡ್ತಾರೆ ಈ ಪ್ರಶಸ್ತಿಯನ್ನು. ನೀವು ಸಂಪೂರ್ಣವಾದ ಮಾಹಿತಿಯನ್ನು ಇಟ್ಕೊಂಡಿರಬೇಕು. ಸ್ಟಾರ್ಟಿಂಗ್ ಯಾರು ಕೊಟ್ಟರು, ರೀಸೆಂಟಾಗಿ ಯಾರು ಕೊಟ್ಟರು ಅನ್ನೋ ಮಾಹಿತಿಗಳು ನಿಮಗೆ ಇರಬೇಕಾಗತ್ತೆ. ಜೊತೆಗೆ ಅವರು ಯಾವ ರಾಜ್ಯದವರು, ಯಾವ ಒಂದು ಸಾಧನೆಗೋಸ್ಕರ ಅವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಈ ಎಲ್ಲ ಮಾಹಿತಿಗಳು ನಿಮ್ಮ ಹತ್ರ ಸಂಪೂರ್ಣವಾಗಿ ಇರಬೇಕಾಗತ್ತೆ. ನೆಕ್ಸ್ಟು ಎರಡನೇದು ಪದ್ಮವಿಭೂಷಣ ಪ್ರಶಸ್ತಿಗಳಲ್ಲಿ. ಎರಡನೇದು ಪದ್ಮವಿಭೂಷಣ, ಎರಡನೇ ಅತ್ಯುನ್ನತ ನಾಗರಿಕ ಗೌರವ. ಇದನ್ನು ಕೂಡ 1954ರಿಂದ ನೀಡಲಾಗ್ತಾ ಇದೆ. ಮೊಟ್ಟ ಮೊದಲನೇ ಬಾರಿಗೆ ಈ ಪ್ರಶಸ್ತಿಯನ್ನು ಸತ್ಯೇಂದ್ರನಾಥ್ ಬೋಸ್ ಅವರು, ನಂದಲಾಲ್ ಬೋಸ್, ಜಾಕಿರ್ ಹುಸೇನ್, ಕೃಷ್ಣ ಮೆನನ್, ದೊರ್ಜಿ ವಾಂಗ್ಚುಕ್ ಮತ್ತು BG ಖೇರ್ ಅವರಿಗೆ ನೀಡಲಾಗಿತ್ತು. 2024, 2025ರ ಮಾಹಿತಿಯನ್ನು ಇವಾಗ ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತೇನೆ. 24ರಲ್ಲಿ ವೈಜಯಂತಿಮಾಲಾ, ಚಿರಂಜೀವಿ ಅವರು, ವೆಂಕಯ್ಯ ನಾಯ್ಡು, ಬಿಂದೇಶ್ವರ್ ಪಾಠಕ್, ಪದ್ಮ ಸುಬ್ರಹ್ಮಣ್ಯ ಅವರಿಗೆ ಪ್ರಶಸ್ತಿಗಳನ್ನು ಕೊಡಲಾಗಿರುತ್ತೆ. ಇನ್ನು ಪದ್ಮಭೂಷಣ ದೇಶದ 3ನೇ ಅತ್ಯುನ್ನತ ನಾಗರಿಕ ಗೌರವ, 1954ರಿಂದನೇ ನೀಡಲಾಗ್ತಾ ಇದೆ. ದೂಸರಾ ವರ್ಗ ಅಂತ ಕೂಡ ಇದನ್ನ ಮೊಟ್ಟ ಮೊದಲನೇದಾಗಿ ಕರಿತಾ ಇದ್ರು. ಇನ್ನು ಪದ್ಮಶ್ರೀ 4ನೇ ಅತ್ಯುನ್ನತ ನಾಗರಿಕ ಗೌರವ ಆಗಿರುತ್ತೆ. 2025ನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನ ಜನವರಿ 2025ರಂದು ಘೋಷಣೆ ಮಾಡಲಾಯಿತು. ಒಟ್ಟು 139 ಮಂದಿಗೆ ಈ ಬಾರಿ ಪ್ರಶಸ್ತಿಗಳನ್ನ ನೀಡಿದ್ದಾರೆ. 2025ನೇ ಸಾಲಿನಲ್ಲಿ ಘೋಷಣೆ ಮಾಡಿರೋದು 2024ನೇ ಸಾಲಿಗೆ ಸಂಬಂಧಪಟ್ಟಿರೋದು. ಪ್ರತಿ ವರ್ಷ ಗಣರಾಜ್ಯೋತ್ಸವಕ್ಕೂ ಮುಂಚೆ ಘೋಷಣೆಗಳನ್ನ ಮಾಡ್ತಾರೆ. ಈ ಬಾರಿ ಭಾರತ ರತ್ನವನ್ನ ಯಾರಿಗೂ ಘೋಷಣೆ ಮಾಡಿಲ್ಲ. ಪದ್ಮವಿಭೂಷಣವನ್ನ 7 ಜನ ಪಡ್ಕೊಂಡಿದ್ದಾರೆ, ಪದ್ಮಭೂಷಣವನ್ನ 19 ಜನ ಹಾಗೂ ಪದ್ಮಶ್ರೀ ಪ್ರಶಸ್ತಿಯನ್ನ 113 ಜನ ಪಡ್ಕೊಂಡು ಒಟ್ಟಾರೆಯಾಗಿ 139 ಮಂದಿಗೆ ಈ ಪ್ರಶಸ್ತಿ ಸಿಕ್ಕಿರುತ್ತೆ. 13 ಜನರಿಗೆ ಮರಣೋತ್ತರವಾಗಿ 23 ಮಹಿಳೆಯರಿಗೆ ಪ್ರಶಸ್ತಿಯನ್ನ ಹಾಗೂ 10 ಜನ ವಿದೇಶಿ ವ್ಯಕ್ತಿಗಳಿಗೆ, NRIಗಳಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಕರ್ನಾಟಕದ 9 ಮಹನೀಯರಿಗೆ ಪದ್ಮ ಪ್ರಶಸ್ತಿಗಳು ಲಭ್ಯವಾಗಿದೆ. ಇದರಲ್ಲಿ ಪದ್ಮವಿಭೂಷಣ ಒಬ್ಬರಿಗೆ, ಪದ್ಮಭೂಷಣ ಇಬ್ಬರಿಗೆ ಮತ್ತು ಪದ್ಮಶ್ರೀ ಪ್ರಶಸ್ತಿ 7 ಜನಕ್ಕೆ, ಒಟ್ಟಾರೆಯಾಗಿ ಕರ್ನಾಟಕದ 7 ಜನಕ್ಕೆ ಪ್ರಶಸ್ತಿಗಳು ಸಿಕ್ಕಿರ್ತವೆ.
ಇದು ಕರ್ನಾಟಕದ ಕರೆಂಟ್ ಅಫೇರ್ಸ್ ದೃಷ್ಟಿಕೋನದಿಂದ ಇಂಪಾರ್ಟೆಂಟು. ನಿಮಗೆ ರೈಲ್ವೇಸ್ ಅಂತ ಬಂದಾಗ ಒಟ್ಟಾರೆಯಾಗಿ ಎಷ್ಟು ಜನ ಕೊಟ್ಟಿದ್ದಾರೆ, ಪದ್ಮವಿಭೂಷಣ ಎಷ್ಟು ಜನಕ್ಕೆ ಬಂದಿದೆ, ಪದ್ಮಭೂಷಣ ಎಷ್ಟು ಜನಕ್ಕೆ ಬಂದಿದೆ, ಅದರಲ್ಲಿ ತುಂಬ ಪ್ರಮುಖವಾದ ವರ್ಗ ಮಹಿಳೆಯರು ಮರಣೋತ್ತರವಾಗಿ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಮತ್ತು ವಿದೇಶ ವ್ಯಕ್ತಿಗಳು ಕೊಟ್ಟಿದ್ದಾರಲ್ಲ ಇವ್ರುಗಳ ಬಗ್ಗೆ ಮಾಹಿತಿನ ತಿಳ್ಕೋಬೇಕು. ಹಾಗೆ ಪದ್ಮ ಪ್ರಶಸ್ತಿಗಳು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಘೋಷಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಹಿಂದಿನ ದಿನ ಇದನ್ನು ಘೋಷಣೆ ಮಾಡಲಾಗುತ್ತೆ. ಇಲ್ಲಿ ಆಲ್ರೆಡಿ ನಿಮಗೆ ಮಾಹಿತಿಗಳನ್ನು ಕೊಡಲಾಗಿದೆ. ಒಟ್ಟು 7 ಜನ ಅಂತ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪದ್ಮವಿಭೂಷಣ ಪ್ರಶಸ್ತಿ 3 ಜನ ಮರಣೋತ್ತರವಾಗಿ, 3 ಜನ ಮಹಿಳೆಯರು ಕೊಟ್ಟಿದ್ದಾರೆ ಮತ್ತು ಇನ್ನೊಬ್ಬರು ಕರ್ನಾಟಕದಿಂದ ಬಂದಿರತಕ್ಕಂಥವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ನಮ್ಮ ಕರ್ನಾಟಕದವ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋದಾದ್ರೆ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಅಂತ ಸಂಗೀತ ವಿಭಾಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಡ್ತಾರೆ. ಪಿಟೀಲು ಅಥವಾ ವಯಲಿನ್ ಅಂತ ಏನು ಕರಿತೀವಿ ಆ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿರ್ತಾರೆ. ಇನ್ನು ದೇವೂರು ನಾಗೇಶ್ವರ ರೆಡ್ಡಿ ಅಂತ ವೈದ್ಯಕೀಯ ವಿಭಾಗ ತೆಲಂಗಾಣ ರಾಜ್ಯದವರು. ಜಗದೀಪ್ ಸಿಂಗ್ ಕೇಹರ್ ಆಡಳಿತ ವಿಭಾಗ ಅಡ್ಮಿನಿಸ್ಟ್ರೇಷನ್ನು ಚಂಡೀಗಢ. ಕುಮುದಿನಿ ಲಾಖಿಯಾ ಅಂತ ಆರ್ಟ್ಸ್ ಕಲಾ ವಿಭಾಗ ಗುಜರಾತ್. ಇನ್ನು ವಸುದೇವನ್ ನಾಯರ್, ಓಸಾಮು ಸುಜುರೆ ಮತ್ತು ಶಾರದಾ ಸಿನ್ಹಾ ಇವರು ಕ್ರಮವಾಗಿ ಸಾಹಿತ್ಯ, ಕೈಗಾರಿಕಾ ಮತ್ತು ಕಲಾಕ್ಷೇತ್ರ. ಇವರೆಲ್ಲ ಮರಣೋತ್ತರವಾಗಿ ಪ್ರಶಸ್ತಿಗಳನ್ನು ಇವರಿಗೆ ಕೊಡಲಾಗಿದೆ. ಇದರಲ್ಲಿ ವಸುದೇವನ್ ನಾಯರ್ ಅನ್ನೋರು ಕೇರಳದವರು, ಓಸಾಮು ಸುಜುರೆನ್ ಅವರು ಅಂತಾರಾಷ್ಟ್ರೀಯ ಪ್ರಶಸ್ತಿ, ಇದು ಹೊರಗಡೆ ಅವ್ರು ಕೊಟ್ಟಿರೋದು ಜಪಾನ್ ಅವರು, ಮತ್ತು ಶಾರದಾ ಸಿನ್ಹಾ ಬಿಹಾರದವರು. 2025ನೇ ಸಾಲಿನಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಏಕೈಕ ಕನ್ನಡಿಗರು ಯಾರು ಅಂತ ನಿಮ್ಗೇನಾದ್ರು ಪ್ರಶ್ನೆ ಇದ್ರೆ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಅವರು. ಓಕೆ, ಪಿಟೀಲು ಇವರ ಒಂದು ವಿಭಾಗ, ಸಂಗೀತದಲ್ಲಿ ಪಿಟೀಲುನ ಗಾಯನ ಇವರದು ವಿಶೇಷತೆ. ಪದ್ಮಭೂಷಣ ಮೂರನೇ ಅತ್ಯುನ್ನತ ನಾಗರಿಕ ಗೌರವ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಗೌರವ. 19 ಜನ ಮಹನೀಯರು ಇದನ್ನ ಪಡ್ಕೊಂಡಿದ್ದಾರೆ ಈ ಸಲ. ಅದರಲ್ಲಿ 4 ಜನಕ್ಕೆ ಮರಣೋತ್ತರವಾಗಿ ಕೊಡಲಾಗಿದೆ. ಅದರಲ್ಲಿ 2 ಕನ್ನಡಿಗರು ಇದ್ದಾರೆ ನೋಡಿ. ಪದ್ಮಭೂಷಣ ಪ್ರಶಸ್ತಿ ಪಡೆದಂತಹ ಕನ್ನಡಿಗರು, ಒಂದು ಸೂರ್ಯಪ್ರಕಾಶ್ ಅವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರ ಕರ್ನಾಟಕದವರು, ಪತ್ರಿಕೋದ್ಯಮದಲ್ಲಿ ಬರ್ತಾರೆ ಇವರು. ಇನ್ನು ಅನಂತನಾಗ್ ಅವರು ಖ್ಯಾತ ಚಲನಚಿತ್ರ ನಟರು, ಕಲಾ ವಿಭಾಗ ನಮ್ಮ ಕರ್ನಾಟಕ, ಕನ್ನಡಿಗರು ಇವರಿಬ್ರು. ಇದನ್ನು ಹೊರತುಪಡಿಸಿದರೆ ಬಿಬೇಕ್ ಟಿಬ್ರಾಯ್ ಸಾಹಿತ್ಯ ವಿಭಾಗ ದೆಹಲಿ, ಜತೀನ್ ಗೋಸ್ವಾಮಿ ಕಲಾ ವಿಭಾಗ ಅಸ್ಸಾಮು, ಜೋಸೆ ಚಾಕೋ ವೈದ್ಯಕೀಯ ವಿಭಾಗ ಕೇರಳ, ಕೈಲಾಸನಾಡ ದೀಕ್ಷಿತ್ ಆರ್ಕಾಲಜಿ ವೈದ್ಯಕೀಯ ವಿಭಾಗ ದೆಹಲಿ, ಮನೋಹರ್ ಜೋಶಿ ಸಾರ್ವಜನಿಕ ವಿಭಾಗ ಮಹಾರಾಷ್ಟ್ರ, ನಲ್ಲಿ ಕುಪ್ಪಸ್ವಾಮಿ ಕೈಗಾರಿಕಾ ವಿಭಾಗ ತಮಿಳುನಾಡು, ನಂದಮುರಿ ಬಾಲಕೃಷ್ಣ ಅವರು ಕಲಾ ವಿಭಾಗ ಆಂಧ್ರ, ಇವರು ಕೂಡ ಚಿತ್ರನಟರು, PR ಶ್ರೀಜೇಶ್ ಕ್ರೀಡಾ ವಿಭಾಗ ಹಾಕಿ ತಂಡದ ಗೋಲ್ ಕೀಪರ್ ಆಗಿ ರಿಟೈರ್ಮೆಂಟ್ ಆಗಿದ್ದಾರಲ್ಲ ಅವರು, ಕೇರಳ, ಪಂಕಜ್ ಪಟೇಲ್ ಕೈಗಾರಿಕಾ ವಿಭಾಗ ಗುಜರಾತ್, ಪಂಕಜ್ ವಿದಾಸ್ ಕಲಾ ವಿಭಾಗ ಮಹಾರಾಷ್ಟ್ರ, ರಂಬಾಹುದ್ದೀನ್ ಸಾಹಿತ್ಯ ವಿಭಾಗ ಉತ್ತರ ಪ್ರದೇಶ, ಅಜಿತ್ ಕುಮಾರ್ ಕಲೆ ತಮಿಳುನಾಡು, ಶೇಖರ್ ಕಪೂರ್ ಕಲಾ ವಿಭಾಗ ಮಹಾರಾಷ್ಟ್ರ, ಸಾಧ್ವಿ ರಿತಾಂಬರ್ ಸಮಾಜ ಸೇವೆ ಉತ್ತರ ಪ್ರದೇಶ, ಶೋಭನಾ ಚಂದ್ರಕುಮಾರ್ ಕಲಾ ವಿಭಾಗ ತಮಿಳುನಾಡು, ಸುಶೀಲ್ ಕುಮಾರ್ ಮೋದಿ ಸಾರ್ವಜನಿಕ ವಿಭಾಗ ಬಿಹಾರ, ಹಾಗೂ ವಿನೋದ್ ಧಾಮ್ ವಿಜ್ಞಾನ ವಿಭಾಗ ಅಮೆರಿಕಾದವರು ಇವರು. ಓಕೆ, ಇಷ್ಟು ಜನರಿಗೆ, ಈ 19 ಜನರಿಗೆ ಈ ಬಾರಿ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮ ಪ್ರಶಸ್ತಿಯನ್ನ ಒಟ್ಟು 113 ಜನರಿಗೆ ನೀಡಲಾಗಿದೆ. ಇದರಲ್ಲಿ ಕರ್ನಾಟಕದವರು 6 ಜನ ಇದ್ದಾರೆ. ಸೊ ಅವ್ರ ಬಗ್ಗೆ ಇಲ್ಲಿ ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀವಿ. ಈ ರೈಲ್ವೆ ಎಕ್ಸಾಮ್ಸ್ ಬಂದಾಗ ಕರ್ನಾಟಕ ಸ್ಪೆಸಿಫಿಕ್ ಅನ್ನ ನೋಡ್ಕೊಳ್ಳೋದ್ರ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥವ್ರು ಅಥವಾ ಅತಿ ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರ ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೊಬೇಕಾಗತ್ತೆ. ಕರ್ನಾಟಕ ರಾಜ್ಯಕ್ಕೆ ಸ್ಪೆಸಿಫಿಕ್ ಆಗಿ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಕ್ ಬರೋದಿಲ್ಲ ರೈಲ್ವೇಸ್ ಅಲ್ಲಿ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿ ಓದ್ಕೊಳ್ಳೋದು. ಇನ್ನುಳಿದಂತೆ ಎಷ್ಟು ಜನ ಕೊಟ್ಟರು, ಅದರಲ್ಲಿ ಪ್ರಮುಖರು ಯಾರ್ಯಾರು ಅನ್ನೋದನ್ನ ಗುರುತಿಸಿ ನೀವು ಓದ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಇದಿಷ್ಟು ಈ ದಿನದ ಪ್ರಶ್ನೆ ಮತ್ತು ಉತ್ತರಗಳು. ಇದರ PDF ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.